RCB ಟೀಮ್ ಸನ್ಮಾನದ ಹಿಂದಿನ ರಹಸ್ಯ ಬಯಲಾಗಿದೆ ಅಂತ ರಾಜ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಈ RCB ಟೀಮ್ ಸನ್ಮಾನದ ಹಿಂದಿನ ರಹಸ್ಯ ಇದೀಗ ಬಯಲಾಗಿದೆ ಅಂತ. ಒಬ್ಬ ನಾಯಕನ ಮಾತನ್ನು ಕೇಳಿ ಸಿದ್ದರಾಮಯ್ಯನವರು ಕೆಟ್ರ ಅನ್ನೋ ಪ್ರಶ್ನೆ. ನಿಮ್ಮ ಇಮೇಜ್ ಹೆಚ್ಚಾಗುತ್ತಂತ ಏನೋ ಹೇಳಿದ್ರಂತೆ. ಆ ಇಮೇಜ್ ಹೆಚ್ಚಾಗೋ ಕಾರಣಕ್ಕಾಗಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ರಂತೆ. ಯಾರ ನಾಯಕ ಅಂತ? ಸಚಿವರಾಗಿಲ್ಲ ಅವರು, ಸಚಿವರಿಲ್ಲ ಸಿದ್ದರಾಮಯ್ಯನವರ ಜೊತೆಗೆ. ರಾಜಕೀಯ ಕಾರ್ಯದರ್ಶಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮಾತು ಕೇಳಿ ಮುಖ್ಯಮಂತ್ರಿಗಳು ಕೆಟ್ರ ಅನ್ನೋ ಪ್ರಶ್ನೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗೋವಿಂದರಾಜು ಸಖತ್ ಪವರ್ಫುಲ್ ಆಗಿದ್ದಾರಾ? ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದರಾಜು ಆಡಳಿತದಲ್ಲಿ ನೇರವಾಗಿ ಭಾಗವಹಿಸ್ತಿದ್ದಾರೆ. ವಿಧಾನಸೌಧದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದೇ ಗೋವಿಂದರಾಜುನ ಅನ್ನೋ ಪ್ರಶ್ನೆ. ಇಂಥದ್ದೊಂದು ಕಾರ್ಯಕ್ರಮ ಮಾಡಿದರೆ ಸರ್ಕಾರ, ನಿಮ್ಮ ವರ್ಚಸ್ಸು ಎಲ್ಲಾನು ಜಾಸ್ತಿ ಆಗುತ್ತೆ ಮಹಾಪ್ರಭುಗಳೇ ಅಂತ ಗೋವಿಂದರಾಜು ಅವರೇನೋ ಸಲಹೆ ಕೊಟ್ಟಿದ್ರಂತೆ. ಪೊಲೀಸರು ಬೇಡ ಅಂದ್ರು, ಇವರೇನೋ ಹೇಳಿದ್ರಂತೆ. ಹಾಲಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ ಗೋವಿಂದರಾಜು. ಅವರ ಮಾತನ್ನ ಕೇಳಿಕೊಂಡು ಸಿದ್ದರಾಮಯ್ಯನವರು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಟ್ರ? ಈ ಪ್ರಶ್ನೆ ಇದೆ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರು ಆಡಳಿತದಲ್ಲಿ ನೇರವಾಗಿ ಭಾಗವಹಿಸ್ತಾ ಇದ್ದಾರೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ RCB ಆಟಗಾರರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ. ಎದುರುಗಡೆ ಹೈಕೋರ್ಟ್ ಇದೆ, ಪಕ್ಕಕ್ಕೆ ಲೋಕಾಯುಕ್ತ, ಶಕ್ತಿಸೌಧ, ವಿಧಾನ ಪರಿಷತ್, ವಿಧಾನಸೌಧ. ಕೂದಲೆಳೆ ಅಂತರಕ್ಕೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ರಾಜಭವನ ಕೂಡ ಸಿಗುತ್ತೆ. ಸೂಕ್ಷ್ಮ ಪ್ರದೇಶ, ಅದು ಅತ್ಯಂತ ಸೂಕ್ಷ್ಮ ಪ್ರದೇಶ. ಆ ಸೂಕ್ಷ್ಮ ಪ್ರದೇಶದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಿದರೆ ಸಾರ್ವಜನಿಕರ ಓಡಾಟಕ್ಕೆ ಮತ್ತು ಬಂದೋಬಸ್ತಿಗೆ ತೊಂದರೆ ಆಗುತ್ತೆ ಅಂತ ಪೊಲೀಸರು ಹೇಳಿದ್ರಂತೆ. ಆದರೆ ಗೋವಿಂದರಾಜು ಕೇಳಲಿಲ್ಲವಂತೆ. ಅವರು ಕೊಟ್ಟಂತ ಸಲಹೆ ಅಂತೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಹಾಗಾದ್ರೆ ಗೋವಿಂದರಾಜು ಅವರೇ ಇಂಥದ್ದೊಂದು ಸಲಹೆಯನ್ನ ಕೊಟ್ರ ಅನ್ನೋ ಪ್ರಶ್ನೆ, ಸಲಹೆ ಕೊಟ್ಟಿದ್ದೇ ಗೋವಿಂದರಾಜ ಅನ್ನೋ ಪ್ರಶ್ನೆ ಇದೆ. ಕನ್ಫರ್ಮ್ ಆಗಬೇಕು. ಬಟ್ ಅಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಸರ್ಕಾರದ ಇಮೇಜ್ ಜಾಸ್ತಿ ಆಗುತ್ತೆ, ನಿಮ್ಮ ಇಮೇಜ್ ಜಾಸ್ತಿ ಆಗುತ್ತೆ, ಇತ್ಯಾದಿ ಇತ್ಯಾದಿ ಹೇಳಿದ್ರಂತೆ. ಅವರ ಕಾರ್ಯಕ್ರಮದಲ್ಲಿ ಇವರ ಇಮೇಜ್ ಹೇಗೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಬೇಕಾಗಿತ್ತು. ಅದು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು RCB ಫೈನಲ್ ಮ್ಯಾಚ್ಗಿಂತ ಮೊದಲು ಒಂದು ಮಾತು ಹೇಳಿದ್ರು. RCB ಅವರು ಗೆದ್ದರೂ ಅಭಿನಂದನೆ, ಪಂಜಾಬ್ ಕಿಂಗ್ಸ್ನವ್ರು ಗೆದ್ದರೂ ಅಭಿನಂದನೆ, ಅದೊಂದು ಪ್ರೈವೇಟ್ ಫ್ರಾಂಚೈಸಿ. ಕನ್ನಡಿಗರು ಯಾರಾದರೂ ಇದ್ದಾರ ಅದರಲ್ಲಿ? ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದು. ಸಿದ್ದರಾಮಯ್ಯನವರು ಅವತ್ತು ಪ್ರಶ್ನೆ ಮಾಡಿದ್ರು. ಆದರೆ ಆ ಪ್ರಶ್ನೆಯನ್ನ ಕೇಳಿದಂತ ಸಿದ್ದರಾಮಯ್ಯನವರೇ ಅವರ ನೇತೃತ್ವದಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ ಮಾಡ್ತಾರೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಯಾರ ಕೈವಾಡ ಇತ್ತು? ಯಾರ ಸಲಹೆ ಸೂಚನೆ ಕೊಟ್ಟರು? ಅವರ ಮಾತಿಗೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ರ? ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೋವಿಂದ, ಸಿದ್ದರಾಮಯ್ಯನವರು ಗೋವಿಂದರಾಜು ಅವರ ಮಾತನ್ನು ಕೇಳಿದ್ರು ಅನ್ನೋದು ಸುದ್ದಿ, ನಿಜಾನ ಇದು? ಪ್ರವೀಣ್, ರಾಜ್ ನ್ಯೂಸ್ಗೆ ಸಿಕ್ಕಿರುವಂತ ಮಾಹಿತಿ, ಸಹಜವಾಗಿ ಒಬ್ಬ ಲೀಡರ್ ಅಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಕೆಲ ನಾಯಕರು ಉಟ್ಕೊಳ್ತಾರೆ, ಅವರಿಗೆ ಸಲಹೆ ಕೊಡ್ತಾರೆ, ಸರ್ ಇದು ಮಾಡಿ ಸರ್, ಅದು ಮಾಡಿ ಸರ್ ಅಂತ ಹೇಳಿ ಸರ್ವೇ ಸಾಮಾನ್ಯವಾಗಿ ಹೇಳ್ತಾರೆ. ಆದ್ರೆ CM ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜರು ಮೊನ್ನೆ ನಡೆದಂತ ವಿಧಾನಸೌಧದಲ್ಲಿ ಕಾರ್ಯಕ್ರಮ, ಯಾಕಂದ್ರೆ ಇದುವರೆಗೂ ಕೂಡ ವಿಧಾನಸೌಧದಲ್ಲಿ ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಯಾರು ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟರು, ಏಕಾಏಕಿ ಮುಖ್ಯಮಂತ್ರಿಗಳು ಈ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಒಂದ್ ವೇಳೆ ಏನಾದ್ರೂ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದೇ ಆಗಲಿ, ಅವರು ಒಂದ್ ರೀತಿಯ ಪ್ರಭಾವಿ ವ್ಯಕ್ತಿಗಳೇ ಆಗಿರ್ತಾರೆ ಮತ್ತು ಸಿದ್ದರಾಮಯ್ಯ ಅವರ ಅತ್ಯಪ್ತ ಗುಂಪಲ್ಲೇ ಗುರುತಿಸಿಕೊಂಡಿರ್ತಾರೆ ಅಂತೇಳಿ ಸಾಕಷ್ಟು ಕಳೆದ 2 ದಿನದಿಂದ ಚರ್ಚೆ ಆಗಿತ್ತು. ರಾಜ್ ನ್ಯೂಸ್ ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ CM ಮೂಲಗಳು, ಬೇರೆ ಬೇರೆ ಮೂಲಗಳನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ದು ಬೇರೆ ಯಾರು ಅಲ್ಲ,
ಕಳೆದ ಸಿದ್ದರಾಮಯ್ಯ ಒಂದು ಮೊದಲಿನ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವ್ರ ಜೊತೆ ತುಂಬಾ ಹೆಚ್ಚಿನದಂತ ಒಡನಾಟ ಇಟ್ಕೊಂಡಂತರು ಮತ್ತು ಈಗ ಮತ್ತೆ 2ನೇ ಬಾರಿ ಸಿಎಂ ಆದಂತ ಸಂದರ್ಭದಲ್ಲಿ ಕೂಡ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಗೋವಿಂದರಾಜ್ ನೇಮಕ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೂಡ ತುಂಬಾ ಅತ್ಯಾಪ್ತ ಬಳಗದಲ್ಲಿ ಸಿದ್ದರಾಮಯ್ಯ ಬಳಗದಲ್ಲಿ ಗುರುತಿಸಿಕೊಂಡರು ಗೋವಿಂದರಾಜ್ ಅವರು. ಸದ್ಯ ಹಾಲಿ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಗೋವಿಂದರಾಜ್ ಆಗಿದ್ದಾರೆ. ಹಾಗಾಗಿ ಯಾರು ಈ ಒಂದು ಸಲಹೆ ಕೊಟ್ಟಿದೆ ಅಂತ ನಾವು ಕೂಡ ಒಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಯಾರು ಅಲ್ಲ, ಅದು ಗೋವಿಂದರಾಜ್ ಅವರು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಸಲಹೆ ಕೊಟ್ಟಿದ್ದಾರೆ. ಸರ್, ನಿಮ್ಮ ಇಮೇಜ್ ದೊಡ್ಡ ಮಟ್ಟದಿಗೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಿಗೆ ರಾರಾಜಿಸುತ್ತೆ. ವಿಧಾನಸೌಧದ ಒಂದು ಗ್ರ್ಯಾಂಡ್ ಸ್ಟೆಪ್ ಮೇಲೆ ಏನಾದ್ರು ಆಟಗಾರನ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದ್ರೆ ಇಡೀ ರಾಜ್ಯದ ಜನರು ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ, ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗೋವಿಂದರಾಜ್ ಅವರು ಸಲಹೆ ಕೊಟ್ಟಿದ್ದಾರೆ ಅನ್ನೋದು ಈಗ ರಾಜ್ ನ್ಯೂಸ್ಗೆ ಸಿಗ್ತಿರುವಂತ ಮಾಹಿತಿ. ಹಾಗಾಗಿ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಕಾಲ್ ತುಳಿತ ಪ್ರಕರಣ ಆಗಿದೆಯಲ್ಲ, ಇದು ಎಲ್ಲೋ ಒಂದ್ ಕಡೆ ಬೆಂಗಳೂರಲ್ಲಿ 2 ಕಡೆ ಕಾರ್ಯಕ್ರಮ ಆಗಿದ್ದಕ್ಕೆ ಇದು ನೇರವಾದಂತ ಕಾರಣ. ಯಾಕಂದ್ರೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅರ್ಧಕ್ಕರ್ಧ ಪೊಲೀಸರು ಇಲ್ಲೇ ಇದ್ರು, ರಾಜ್ಯಪಾಲರು, ಸಿಎಂ, ಡಿಸಿಎಂ ಆದಾಗ ಎಲ್ಲರೂ ಕೂಡ ಇಲ್ಲೇ ಇದ್ರು. ಹಾಗಾಗಿ ಹೆಚ್ಚಿನ ಪೊಲೀಸರು, ಡಿಸಿಪಿ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಎಸಿಪಿಗಳಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲೇ ಇದ್ರು. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಮಾತ್ರ ಅಷ್ಟೊಂದು ಭದ್ರತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಕಾಲ್ ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಈಗ ಮಾಹಿತಿ ಸಿಗ್ತಿದೆ. ಹಾಗಾಗಿ ಇದಕ್ಕೆ ಕಾರಣ ಯಾರು? ಪ್ರಮುಖವಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ಯಾರು? ಸಹಜವಾಗಿ ತಮಗೂ ಕೂಡ ಗೊತ್ತಿದೆ ಪ್ರವೀಣ್, 2016ರಲ್ಲಿ ಇದೇ ಸಿಎಂ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತರು ಕಾರ್ಯದರ್ಶಿ ಆದವರು ಗೋವಿಂದರಾಜ್ ಅವರು. ಆ ಒಂದು ಸಂದರ್ಭದಲ್ಲಿ ಐಟಿ ದಾಳಿ ಆಗುತ್ತೆ. ಐಟಿ ದಾಳಿ ಆದಂತ ಸಂದರ್ಭದಲ್ಲಿ ಅವರ ನಿವಾಸದಲ್ಲಿ ಒಂದು ಡೈರಿ ಸಿಗುತ್ತೆ. ಅದು ಎಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಗೋವಿಂದರಾಜ್ ಡೈರಿ ಪ್ರಕರಣ ಅಂತೇಳಿ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಮುಜುಗರ ಆಗುತ್ತೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಮುಜುಗರ ಆಗುತ್ತೆ. ಆ ಡೈರಿಯಲ್ಲಿ ರಾಜ್ಯದಿಂದ ಕೇಂದ್ರಕ್ಕೆ ಆ ಕಾಂಗ್ರೆಸ್ನ ನಾಯಕರಿಗೆ ಎಷ್ಟೆಷ್ಟು ಪ್ರಮಾಣದ ಹಣ ಇಲ್ಲಿಂದ ಸಾಗಾಟ ಆಗಿದೆ ಅಂತೇಳಿ ಆ ಒಂದು ಮಾಹಿತಿ ಆ ಡೈರಿಯಲ್ಲಿ ಸಿಗುತ್ತೆ. ಆ ಒಂದು ಸಂದರ್ಭದಲ್ಲಿ ಗೋವಿಂದರಾಜ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಈಗಲೂ ಕೂಡ ಅಷ್ಟೇ, ಸಿಎಂ ತೆಗೆದುಕೊಳ್ಳುವಂತ ಬಹುತೇಕ ನಿರ್ಧಾರಗಳಲ್ಲಿ, ಸಿಎಂ ಪಾಲ್ಗೊಳ್ಳುವಂತ ಬಹುತೇಕ ಸಭೆ ಸಮಾರಂಭಗಳಲ್ಲೂ ಕೂಡ ಅಲ್ಲಿ ಸಚಿವರು ಕಾಣಿಸೋದಿಲ್ಲ. ಆದ್ರೆ ಗೋವಿಂದರಾಜ್ ಅವರು ಮಾತ್ರ ಅವರ ರೈಟ್ ನಲ್ಲೇ ಕುಂತಿರ್ತಾರೆ. ಆ ವಿಜುವಲ್ಸ್ ಕೂಡ ತಾವು ನೋಡ್ತಿರ್ಬೋದು. ಬಹುತೇಕ ಎಲ್ಲಾ ಕಾರ್ಯಕ್ರಮಗಳು ಕೂಡ ಅವ್ರಿಗೆ ಏನು ರಾಜಕೀಯ ಕಾರ್ಯದರ್ಶಿ ಆಗಿರೋದ್ರಿಂದ ಬಹುತೇಕ ಸಭೆಗಳಲ್ಲಿ ಭಾಗಿಯಾಗ್ತಾರೆ. ಹಾಗೆ ಆಗ್ಲೇಬೇಕು ಅಂತ ಕಾನೂನಲ್ಲಿಲ್ಲ. ಆದ್ರೆ ಸಚಿವರು ಒಂದ್ ವೇಳೆ ಇಲ್ಲದಿದ್ರು ಕೂಡ ಗೋವಿಂದರಾಜ್ ಅವರು ಆ ಒಂದು ಸಭೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಅಕ್ಕಪಕ್ಕದಲ್ಲೇ ಕಾಣಿಸ್ಕೊಳ್ತಾರೆ. ಮೊನ್ನೆ ನಡೆದಂತ ಒಂದು ಕಾರ್ಯಕ್ರಮದಲ್ಲೂ ಕೂಡ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ನಲ್ಲಿ ಕಾರ್ಯಕ್ರಮ ಮಾಡಿದ್ದೆ, ಅದಲ್ಲಿ ನಿಮ್ಮ ಇಮೇಜ್ ಏನಾಗುತ್ತೆ, ಇದು ಡಬಲ್ ಆಗುತ್ತೆ ಸರ್ ಅಂತೇಳಿ ಸಲಹೆ ಕೊಟ್ಟಿದ್ದೆ ಗೋವಿಂದರಾಜ್ ಅನ್ನೋದು ಈಗ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಕಾಣಿಸ್ತಿದೆ. ಹಾಗಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಅನುಮತಿ ಕೊಟ್ಟರು, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಯಾರು ಮನವೊಲಿಸಿದ್ರು ಏನೋ, ಯಾಕಂದ್ರೆ ಸಿದ್ದರಾಮಯ್ಯ ಮುಂದೆ ನಿಂತು ಮಾತನಾಡುವಷ್ಟು ಧೈರ್ಯ ಕೆಲ ಸಚಿವರಿಗೆ, ಹಿರಿಯ ಸಚಿವರು ಬಿಟ್ರೆ ಬೇರೆ ಯಾರು ನಾಯಕರು ಕೂಡ ಇಲ್ಲ. ಆದ್ರೆ ಗೋವಿಂದರಾಜ್ ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇರ್ಬೋದು, ಏನೇ ರೀತಿಯ ವಿಚಾರಗಳಿದ್ರು ಕೂಡ ಅದನ್ನ ಮುಖ್ಯಮಂತ್ರಿಗಳಿಗೆ ನೇರವಾಗಿ ತಲುಪಿಸುವಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಗೋವಿಂದರಾಜ್ ಅವರು. ಹಾಗಾಗಿ ಮೊನ್ನೆ ನಡೆದಂತ ವಿಧಾನಸೌಧದಲ್ಲಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ನಡೆದಂತ ಒಂದು RCB ಆಟಗಾರ ಸನ್ಮಾನ ಕಾರ್ಯಕ್ರಮ ಇದೆ. ಇದರ ಕಂಪ್ಲೀಟ್ ಉಸ್ತುವಾರಿಯನ್ನ ಗೋವಿಂದರಾಜ್ ಅವರು ವಹಿಸ್ಕೊಂಡಿದ್ರು. ಅದನ್ನ DPR ಸೆಕ್ರೆಟರಿ ಸತ್ಯಾವತಿ ಅವರಿಗೆ ತಿಳಿಸಿದ್ರು. ಅವರು 2-3 ಗಂಟೆಯಲ್ಲಿ ನಾನು ಕಾರ್ಯಕ್ರಮ ಎಲ್ಲ ವೇದಿಕೆಯನ್ನ ನಾನು ನಿರ್ಮಾಣ ಮಾಡ್ಕೊಡ್ತೀನಿ ಅಂತ ಅವರು ಕೂಡ ಮಾತು ಕೊಟ್ರು. ಇದೇ ಒಂದು ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಗೋವಿಂದರಾಜ್ ಅವರ ಮಾತು ಕೇಳಿ ಕೆಟ್ರ ಅನ್ನೋದು ಈಗ ಎಲ್ಲೋ ಒಂದ್ ಕಡೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಹಾಗಾಗಿ ಮೊನ್ನೆ ನಡೆದಂತ ವಿಧಾನಸೌಧದ ಕಾರ್ಯಕ್ರಮ ಅಟ್ಟರ್ ಫ್ಲಾಪ್ ಆಗಿರೋ ಒಂದ್ ಕಡೆ, ಮತ್ತೊಂದ್ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 11 ಜನ ಕಾಲ್ ತುಳಿದ ಪ್ರಕರಣದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇ ಒಂದು ದೊಡ್ಡ ತಪ್ಪು ಅಂತ ಕೂಡ ಈಗ ರಾಜಕೀಯ ಪಡಿಸಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.